ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ್ಲೋಗಿ ಶುರು ಮಾಡಾಕತ್ತೀನಿ. ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಅನ್ನಕ್ಕೆ ಇಟ್ಟೇನಿ. ಅನ್ನ ಆದಿಂದ ಗೊಂಜಾಳಕ್ಕೊಂದು ನೀರು ಹಾಸ್ಬೇಕು. ನಮ್ಮ ಮನೆಯವ್ರು ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ತಾರೆ. ರೊಟ್ಟಿ ಇಲ್ಲ, ಜೋಳದ ಹಿಟ್ಟು ಹಾಕ್ಸೀನಿ. ಜೋಳದ ರೊಟ್ಟಿ ಮಾಡ್ಬೇಕು. ಜೋಳದ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ಮೊನ್ನೆ ನಮ್ಮ ದೇವಿ ತೊಗೊಂಬಂದಿದ್ದಳು. ಕುಂಬಳಕಾಯಿ ಹೋಳು ನೋಡೋಣಂತ ಯಾವ್ದು ಅಕ್ಕೈತಂತ ಗೊತ್ತಿಲ್ಲ. ಇನ್ನೂ ಒಂದು ಬುಟ್ಟು ಬಾಂಡೆ ಹಂಗೆ ಅದಾವು. ಟೈಮ್ 8 ಆಗಿ ಬಂದೈತಿ. ಬೆಳಗ್ಗೆ ಮುಂಚೆ ಸಿಕ್ಕಾಬಿಟ್ಟು ತಲೆನೋವು ಶುರು ಆಗ್ಬಿಡ್ತು ನಂಗೆ ಸ್ವಲ್ಪ ಟೆನ್ಷನಿಂದಾಗೆ. ಹಾಗಾಗಿ ಲಘುನ ಹೇಳಕ್ಕೂ ಆಗಲಿಲ್ಲ. 6:30 ಎದ್ದೆ ನಾನು. ಅದ್ರೊಳಗೆ ಭಾಳ ಥಂಡಿ ರೀ. ಈಗ ಇಲ್ಲಿ ಅಂತರೂ ಹೇಳಕ್ಕೂ ಸಾಧ್ಯ ಇಲ್ಲ, ಅಷ್ಟೊಂದು ಥಂಡಿ. ಬರೀ ನಮ್ಮ ಸೂರ್ಯ ದೇವ್ನ ಇಟ್ಟು ತೋರಿಸ್ತೀನಿ, ನೋಡ್ಕೊಂಬರೋಣಂತ. ಅನ್ನ ರೆಡಿ ಆಗತೈತಿ. ಈ ಸಲ ರೇಷನ್ ಅಕ್ಕಿ ಚಲೋ ಅದ ನೋಡಿರಿ. ಸಣ್ಣಗೆ ಹೆಂಗಂದ್ರೆ ಜೀರಾ ರೈಸ್ ಥರ ಬಂದಾವ ಇವು ಅಕ್ಕಿ. ಇದನ್ನಿಲ್ಲೇ ಇಟ್ಟು ನಾನು ಬಂಡೆ ತಿಕ್ಕಕ್ಕೆ ಹೋಗ್ತೇನೆ. ಮುಂಜಾನೆ ಎದ್ಕೊಳ್ಳಿ ಯಾಕೋ ಮಾಡಿ ಹಾಕೈತಂತ ಅನಿಸ್ತತಿ. ಸೂರ್ಯ ಲಘುನ ಬರಲೇ ಇಲ್ಲ ನೋಡ್ರಿ. ನಮ್ಮ ಪಪ್ಪಿ ಇಲ್ಲಿ ನಿದ್ದೆ ಮಾಡಾಕತ್ತೈತಿ ಆರಾಮ್ಸೆ. ನಮ್ಮ ಕೋಳುಗಳು ಅಲ್ಲಿ ಮೇಯಾಕತ್ತಾವು ಕಬ್ಬಿನೊಳಗೆ. ನೋಡ್ರಿ ಇಲ್ಲಿ ಎಷ್ಟು ಚಂದ ಅಳ್ಯಾವ. ಎಲ್ಬಳ್ಳಿ ಅಂತೂ ಮಸ್ತ್ ಬಂದೈತಿ. ಕಟ್ಟೆನದ ನಿನ್ನೆ ನೀರು ಹಾಕ್ಬೇಕು ಅದಕ್ಕೆ ಇನ್ನಸ. ನೆಲ್ಲಿಕಾಯಿ ಅಂತೂ ಜಗ್ಗಿ ಹಾಕತ್ತಾವ. ಉದ್ರ ಬೆಳಕ್ಕೆ ಶುರು ಹಾಕ್ಕವಿ ನಾವು. ಎಷ್ಟು ಚಂದ ಕಾಣಿಸ್ತಾವ ನೋಡಿ ನೆಲ್ಲಿಕಾಯಿ. ಈಗ ನಮ್ಮ ಮನೆಯವ್ರು ಹಾಸ್ದಾಕತ್ತಾರೆ ನೀರು. ಇದು ಗೊಂಜಾಳಕ್ಕೆ ಹಾಸ್ಬೇಕು. ಅವ್ರು ಏನೇನು ಮಾಡ್ತಾರೆ ಮಾಡ್ಬಿಡ್ದು. ಕ್ವಿಕ್ಕಾಗಿ ಎಷ್ಟಕ್ಕೆ ಅಷ್ಟು ಕೆಲಸ ಮಾಡ್ಕೋತೀನಿ. ಬಾಂಡೆ ಒಳಗದ ಬಾಂಡೆ ಅಂತ ಜಗ್ಗಿದಾವೆ ನೋಡ್ರಿ. ಇಷ್ಟೊಂದು ಬಾಂಡೆ ಇದಾವೆ. ಇದನ್ನ ನೀರು ಹಾಕಿಟ್ಟಿದ್ನಿ. ಸ್ವಲ್ಪ ತೊಳೆದು ಮಜ್ಜಿಗೆನೂ ಕಡ್ಕೋಬೇಕು. ಯಾವುದಕ್ಕೆ ಅಂತ ಗೊತ್ತಿಲ್ಲ. ಇವತ್ತು ಮುಂಜಾನೆ ಎದ್ದುಕೊಳ್ಳೆ ನಾನು ಏನು ಮಾಡ್ಕೊಂಡೀನಿ ನೋಡ್ರಿ. ನಾನು ಬಟ್ ಕೊಯ್ಕೊಂಡೇನಿ. ಅದು ಏನು ಕುಂಬಳಕಾಯಿ ಹೆಚ್ಚೊಂಬಂದ ಚಾಕು ಹತ್ತಿಬಿಡ್ತು ಕೈಗೆ. ಫಸ್ಟ್ನಿಗೇನು ರಕ್ತ ಬರಲಿಲ್ಲ. ಅದು ಫಸ್ಟ್ ಸ್ಟಾರ್ಟಿಂಗನ್ನು ಕೈಗೆ ಹತ್ತಿ ಆಮ್ಯಾಗ ಇಕ್ಕಟ್ಟು ರಕ್ತ ಬರೋಕೆ ಶುರು ಆಯ್ತು. ನಾನು ಹೊರಗೆ ಪಲ್ಯ ಮಾಡ್ಬೇಕಂತೇಳಿ ಹೊರಗೆ ಒಲಿ ಹೊತ್ತಿ ಸಣ್ಣಾಗಿ ಮಾಡಿನಲ್ಲ. ಮತ್ತು ಹೊರಗೆ ಅಲ್ಲಿ ಹೋಗಿ ಅದನ್ನೆಲ್ಲ ಚಾಕು ಎಲ್ಲ ತೊಳ್ಕೊಬೇಕು. ಧೂಳೆಲ್ಲ ಹಿಡಿದಿರ್ತಲ್ಲ, ಅವನ್ನೆಲ್ಲ ತೊಳ್ಕೊಂಡು ಮಾಡ್ಕೋಬೇಕಾದ್ರೆ ತಡ ಆಕೈತೆ ಅಂತೇಳಿ ಇಲ್ಲಿ ಒಳಗನ್ನ ಪಲ್ಯ ಮಾಡಾಕತ್ತೀನಿ. ಸದ್ಯಕ್ಕೆ ಪಲ್ಯ ಒಂದು ಮಾಡಾಕತ್ತೀನಿ. ರೊಟ್ಟಿ ನೋಡ್ಬೇಕು. ಕೆಲ್ಸದವ್ರಿಗೆ ಹೇಳಿದ್ರಂತ ನಮ್ಮ ಮನೆಯವ್ರ ಕೋಳಿ ಕಡಿಬೇಕಲ್ಲ ಕಬ್ಬಿಂದ. ಕೆಲ್ಸದವ್ರು ಬಂದಾರ, ನೀವು ಕರ್ಕೊಂಬರಕ್ಕೆ ಹೋಗ್ಯಾರ ಅವ್ರ. ಅದ್ರ ಸಲುವಾಗಿ ಏನಂದ್ರೆ ರೊಟ್ಟಿ ಇದಾವೆ, ಗೊಂಜಾಳ ರೊಟ್ಟಿ ಇದಾವೆ. ಮತ್ತು ಚಪಾತಿ ಮಾಡಿದ್ದೀನಿ ಸಂಜೆನೀಗ. ಕೈ ನೋಡ್ರಿ ಎಷ್ಟು ನೋವಾತ್ ನಂದು. ಅದನ್ನೀಗ ಒಮ್ಮೆ ಒರೆಸ್ಕೊಂಡ್ರು ಮತ್ತು ಅದು ಹಂಗೆ ರಕ್ತ ಬರಾಕತ್ತ. ಅದಕ್ಕೆ ಅದಲ್ಲೇ ಗಟ್ಟಿ ಆತಂದ್ರೆ ಹೆಪ್ಪಗಡ್ದಂಗೆ ಆಕೈತಿಲ್ಲ. ಹಂಗಾಗಿ ರಕ್ತ ಬರಂಗಿಲ್ಲ ಅಂತೇಳಿ ಅದನ್ನು ಒರೆಸ್ಕೊಂಡಿಲ್ಲ. ಇಲ್ಲಾಂದ್ರೆ ಹಿಂಗೆ ಹಿಂಗೆ ಆಡ್ತಿರ್ತೈತಿಲ್ಲ, ಆಡೋ ಮುಂದೆ ಅದು ಮತ್ತೆ ರಕ್ತ ಬರ್ತೈತಿ. ಮೊದ್ಲ ಮೈಯಾಗ ರಕ್ತ ಭಾಳ ಅದೇನಲ್ಲ ಅನ್ಕೊಂಡ್ರಿ. ಇಲ್ಲ ಅಷ್ಟದೇ. ಮೊದ್ಲ ನಂದು ನೆಗೆಟಿವ್ ಬ್ಲಡ್ಡು ನೆಗೆಟಿವ್ ಐತಿ. ನನ್ನ ಮೈಂಡು ಜಾಸ್ತಿ ನೆಗೆಟಿವ್ ಬಗ್ಗೆನ ಚಿಂತೆ ಮಾಡಿ ಟೆನ್ಷನ್ ಮಾಡ್ಕೊಂಡು ತಲೆನೋವು ಬರ್ಸ್ಕೊಂಡು ನಂತರ ಥೈರಾಯ್ಡ್ ಬರ್ಸ್ಕೊಂಡು ಥೈರಾಯ್ಡ್ಗಳಿಗೆ ಡೈಲಿ ತಗೊಳಕತ್ತೀನಿ ನೋಡ್ರಿ. ಸಾಸಿವೆ ಜೀರಿಗೆ ಮೊನ್ನೆ ನಾನು ಬೆಳ್ಳುಳ್ಳಿ ಹಾಕಿ ಮಾಡಿದ್ದೆಲ್ಲ. ಇವತ್ತು ನಾನು ಉಳ್ಳಾಗಡ್ಡಿ ಹಾಕಿ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಈ ನೆಗೆಟಿವ್ ಬ್ಲಡ್ ಇದ್ದವರು ಯಾವಾಗ ನೆಗೆಟಿವ್ ಬಗ್ಗೆನೇ ಯೋಚನೆ ಮಾಡ್ತಾರೆ ಇರಂತ ಕಮೆಂಟ್ ಮಾಡಿ. ಯಾರಾದ್ರೂ ಅಂದರೆ ಯಾವುದೋ ಒಂದು ನೆಗೆಟಿವ್ ನೆಗೆಟಿವ್ ಇರ್ತೈತ್ಯಾ ಗೊತ್ತಿಲ್ಲ ಇರ್ಬೋದೇನು. ನೆಗೆಟಿವ್ ಇದ್ದವ್ರ ಮೈಂಡ್ ಸೆಟ್ ಹೆಂಗಿರ್ತದೆ ಅಂತ ಹೇಳಿದ್ರು. ನಾನಂದ್ರೆ ಫುಲ್ ಖರಾಬ್ ಆಗಿ ಹೋಗಿದೆ. ಬರೀ ಟೆನ್ಷನ್ ರೀ. ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್. ಸಾಂಬಾರ್ ಪೌಡರ್ ಐತಿ. ಟೇಸ್ಟ್ ಬೇರೆ ಥರ ಬರಲಿ ಅಂತ ಸಾಂಬಾರ್ ಪೌಡರ್ ಹಾಕಿರ್ತಂದಿದ್ದೆ. ಖಾರದ ಪೌಡರ್ ಹಾಕ್ಬಿಡ್ತೀನಿ. ಮಸಾಲೆ ಖಾರ ಯಾಕೆ ಹೊಡಿಬೇಕು. ಇದು ಹಂಗ ಏನು ಕೊಡ್ತಿಲ್ಲ. ಇದಕ್ಕೆ ಮಸಾಲೆ ಗಿಸಾಲೆ ಏನು ಕೊಡ್ತಿಲ್ಲ. ಮತ್ತು ಈಗ ಇದ್ರ ಮ್ಯಾಗ ಏನಾರ ಕೈ ನೋವಿನ ಮ್ಯಾಗ ಏನಾರ ಖಾರ ಬಿತ್ತಂದ್ರೆ
ಬಗ್ ಗುಡಿಯಾಕೆ ಶುರು ಮಾಡ್ತೈತಿ. ಬೆಂಕಿ ಹಚ್ಚಿದವ್ರ ಈಗ ಇಲ್ಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿರು ಹಾಕಿ ಅಲ್ಲೇ ಭಾಳ ಕೆಟ್ಟಿ ನಾನು ಸ್ವಲ್ಪ ಜಾಸ್ತಿ ಮಾಡಿಲ್ಲ. ದೊಡ್ಡ ಮಾಡ್ಬೇಕಿತ್ತು ನಾನು. ಸಣ್ಣ ಉಪ್ಪು ಹಾಕೋದು ರುಚಿ ಇರ್ತದಷ್ಟು. ಬರ್ರಿ, ಯಾರು ಬಂದಿರಿ? ಬರ್ರಿ ಒಳಗೆ. ಎಷ್ಟೊತ್ತಿಗೆ ಎದ್ದಿರ್ತೀರಿ? ಬರ್ರಿ ಒಳಗೆ. ಲಗುನ ಎದ್ದಿರ್ತೀರಿ? ನಮ್ದೇನು ಇಲ್ಲ, ನಾನು ಲೇಟ್ ಆಗಿರತ್ತೆ, ಥಂಡಿ ಇರ್ತೈತಲ್ಲ ಹಂಗಾಗಿ ಏನು ಮಾಡಾಕದ ಈಗ ನೋಡಿ. ಹಾ ಇಲ್ಲಿ ಅಲ್ಲಿ ಟೇಬಲ್ ಮ್ಯಾಗ ಎದ್ದು ಬಿಡ್ರವಿ. ನೀವು ಇಬ್ಬರ ಬಂದಿರಿ? ಸಾಲ ರೌದಿನ ಗುಡ್ಸಿ ಬಂದೆ. ಪಲ್ಯ ಹೊತ್ತೈತೆ ಅಂತ ಅಂದ್ಕೊಂಡಿದ್ನಿ. ಪಲ್ಯ ಮಸ್ತ್ ಆಗೈತಿ. ನಾನು ನೀರು ಹಾಕಿಲ್ಲ, ಸ್ವಲ್ಪ ಒಂದು ಚಮಚದಷ್ಟು ಉಪ್ಪಿಡ್ತೀನಿ ಚಮಚ ಐತಲ್ಲ, ಅದೊಂದು ಚಮಚದಷ್ಟು ನೀರು ಹಾಕಿದ್ನಿ. ನೀರು ಹಾಕಿ ಸಣ್ಣ ಉರಿಯಲ್ಲೇ ಇಟ್ಟು ಹೋಗಿದ್ನಿ. ಅಲ್ಲಿಂದ ಒಂದು ಸ್ವಲ್ಪ ಕಸ ರೌದಿ ಬಳಿಯೋದು ಆಯ್ತು, ಇಲ್ಲೇ ಪಲ್ಯನೂ ಆಯ್ತು ನೋಡಿರಿ. ನಾನಿವತ್ತು ಜಳಕಾತಿ ಏನು ಮಾಡಿಲ್ಲ, ಯಾಕಂದ್ರೆ ಹೊಲದಾಗ ಒಂದಿಟ್ಟು ಕೆಲಸ ಮಾಡೀನಿ. ಕೆಲಸ ಮಾಡಿ ಬಂದು ರೊಟ್ಟಿ ಮಾಡಾಕತ್ತೀನಿ. ಭಾಳ ಏನು ಮಾಡಾಕತ್ತಿಲ್ಲ, ಒಂದು 10-12 ಇರ್ಬೋದೇನೋ ರೊಟ್ಟಿ ಅಷ್ಟ. ಯಾಕಂದ್ರೆ ಮತ್ತೆ ಹೊಲದಾಗ ಕೆಲಸ ಐತಿ. ಕೆಲ್ಸದವ್ರು ಬಂದಾರಲ್ಲ, ಕೆಲಸ ಮಾಡಾಕತ್ತಾರ. ಕುಡಿಯೋಕೆ ನೀರು ಹಿಡಿಬೇಕು 11 ಗಂಟೆಗೆ. ಅಂದ್ರೆ ಕರೆಂಟ್ ಹೋಗ್ತಾವ. ಈಗ 10 ಗಂಟೆನೂ 13 ನಿಮಿಷ ಆಗೈತಿ. ಒಂದು ಅರ್ಧ ತಾಸಿನಾಗ ಅಂದ್ರೆ ನೀರೆಲ್ಲ ತುಂಬ್ಕೊಂಡ್ಬಿಡ್ತಾನೆ ಕುಡಿಯೋಕೆ, ಮತ್ತು ಜಳಕಕ್ಕೆ ಹೋಗ್ಯಾಕ ಎಲ್ಲರಿಗೂ ಕಾಯ್ಬಿಡ್ತಾನೆ. ನಮ್ಗೆ ಅವ್ರಿಗೆ ಕೊಡ್ಸಾಕತ್ತಿ. ಹಾಗಾಗಿ ಸ್ವಲ್ಪ ನಿನ್ನೆ ಹಿಟ್ಟು ಹಾಕ್ಸಿದ್ನಲ್ಲ, ಜೋಳದ ರೊಟ್ಟಿ ತಿನ್ಬೇಕಂತ ಅನ್ಸಾಕತ್ತೆ. ಹಂಗಾಗಿ ಜೋಳದ ರೊಟ್ಟಿ ಮಾಡಾಕತ್ತೀನಿ ನೋಡಿರಿ. ಇಷ್ಟು ದಿನ ಗೊಂಜಾಳ ರೊಟ್ಟಿ ಮಾಡ್ತಿದ್ವಿ, ಇನ್ನೂ ಒಂದು ದಿನ ಆಗೋಷ್ಟು ಹಿಟ್ಟೈತಿ. ಆಕಾರ ನೋಡಿ ನಂದು. ಹೊಲ ಕೆಲಸ ಇತ್ತಂದ್ರೆ ಜಳಕ ಅದು ಇದು ಅಂತ ಏನೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮನೆಯಾಗೂ ಕೆಲಸ ಐತಿ, ಹೊಲದಾಗ ಗೊತ್ತಿಲ್ಲ. ಹೋಗಿ ಮತ್ತೆ ನಾನು ಕೆಲಸ ಮಾಡ್ತೀನಿ ಇಲ್ಲ ಅಂತೇಳಿ ಒಂದು 3 ಸಲ ಅಥವಾ 4 ಸಲ ಏನೋ ಅಷ್ಟೇ ರೌದಿ ಇದು ಮಾಡಿ ನನಗೆ ರೌದಿ ಮುದ್ದೆ ಮಾಡಿ ಬಂದೆ. ಅಂದರೆ ಅವು ಕಬ್ಬಿನ ಸಾಲೊಳಗೆ ಇರ್ತೈತಿಲ್ಲ, ಅದನ್ನು ಹಿಂದಿಂದ ಮತ್ತು ಇದನ್ನ ಕಡಿಯಾಕತ್ತಾರ, ಕೋಳಿ ಕಡಿಯಾಕತ್ತಾರ. ಅದು ರೌದಿ ಎಲ್ಲ ಅದ್ರ ಮ್ಯಾಗ ಬಿದ್ದಿರ್ತೈತಿ, ಕೋಳಿ ಕಾಣಿಸಂಗಿಲ್ಲ. ಹಾಗಾಗಿ ಅದನ್ನು ರೌದಿ ಆ ಕಡೆ ತೆಗೆದು ಸಾಲ ಹೋಗಿಬೇಕು. ಮನ್ಯಾಗ ಹಂಗೆ ಕೆಲಸ ಐತಿ. ನೀರು ಹಿಡಿಬೇಕು, ನೀರು ಹಿಡಿದ ಮನೆ ಎಲ್ಲ ತೊಳ್ಕೊಂಡು ಆಮ್ಯಾಗ ಜಳಕಾತಿ ಮಾಡ್ಬೇಕು. ನೋಡ್ತೀನಿ, ಜಳಕ ಮಾಡೋದಾದ್ರೆ ಈಗ ಮಾಡ್ತೀನಿ, ಇಲ್ಲಾಂದ್ರೆ ಮಧ್ಯಾಹ್ನ ಮಾಡೋದಾದ್ರೆ ಮಧ್ಯಾಹ್ನ ಮಾಡ್ತೀನಿ.
ನಮ್ಮ ಗೌರಿಗೆ ನೀರು ಕುಡ್ಸಾಕತ್ತೆ ನೋಡ್ರಿ, ಮುಸುರು ನೀರು. ಟೈಮ್ ಈಗ 1 ಗಂಟೆ ಏನೋ 10-15 ನಿಮಿಷ ಆಗೈತಿ. 10-15 ನಿಮಿಷ ಅಂದರೆ 10 ಗಂಟೆ ಅಥವಾ 15 ನಿಮಿಷ, ಸಾರಿ 10 ನಿಮಿಷ ಅಥವಾ 15 ನಿಮಿಷ. ಫುಲ್ ನೀರಡಿಸ್ಬಿಟ್ಟಾಳ ನಮ್ಮ ಗೌರಿ. ಇನ್ನಷ್ಟು ತೊಗೊಂಬರ್ಲಿ ಗೌರಿ. ನೀರು ಕುಡಿಲಿಕ್ಕೆ ನಾನು ಹೋಗ್ಯಾನಿಗೆ ಬೇಕಾ 4 ತತ್ತು ಸಿಕ್ಕು ನೋಡ್ರಿ. ನಿನ್ನೆವು ಇವತ್ತಿನೀವ ಒಂದೇ ದಿನದ್ದಲ್ಲ, ಎಡಕ್ಕೋಳಿ ಹಾಕ್ತಾವೀಗ. ಫ್ರಿಜ್ನಾಗ ಇಟ್ಟಿರ್ತೀವಿ ನಾವು. ಇಲ್ಲೇ ಇರುತ್ತಲ್ರಿ ತತ್ತಿ ಇಡೋದು, ಇಲ್ಲೇ ಇಲ್ಲೇ ಇಡ್ತೀನಿ. ಎಷ್ಟು ಅದಾವ ಹೇಳ್ರಿ ತತ್ತಿ? 10 ತತ್ತಿ ಅದು. ಇವತ್ತು ಮುಂಜಾನೆಗಿಂದ ಮಾಡಿ ಹಾಕಿದ್ದು ಹೊಳ್ಳೆ ಈ ಹೊತ್ತಾದ್ರೂ ಬಿಸಿಲಿಲ್ಲ. ಮಧ್ಯಾಹ್ನ ಏನೋ ಒಂದು ಲೈಟಾಗಿ ಬಿಸಿಲು ಬಿದ್ದಿತ್ತು, ಅಷ್ಟು ಬಿಟ್ಟರೆ ಹೊಳ್ಳೆ ಏನು ಬಿಸಿಲಿಲ್ಲ. ಸದ್ಯಕ್ಕೆ ನಮ್ಮ ಗೌರಿಗೆ ಮೇವು ಹಾಕೊಂಡು ಗೌರಿ ನೋಡಾಕತ್ತಾಳ. ಹಂಗೆ ಒಂದು ರೌಂಡ್ ಹೊಲ್ದಾಗ ಹೋಗಿ ಅಡ್ಡಾಡಿ ನೋಡಿ ಬಂದ್ರೆ ಅದಂತೇಳಿ ಆ ಕಡೆ ಹೊಂಟಿದ್ನಿ. ಅದಕ್ಕೆ ಮೇವು ಹಾಕಿ ಹೋಗ್ತೇನೀಗ. ಇದು ಹೆಸರು ಹಾಕಿದ್ವಲ್ಲ, ಹೆಸರು ಹೊಟ್ಟ ತಿಂತಿಲ್ಲ ಅಂತ ನೋಡೋಣ. ನೀರನ್ನು ಕುಡಿಸ್ಬೇಕೇನಕ್ಕಪ್ಪ, ತಿಂತೇನಿಲ್ಲ ಅಂತ ಸಣ್ಣ ಬುಟ್ಟಿಯೊಳಗೆ ಇಟ್ಟು ನಾನು ತಿನ್ನಕತ್ತೆ. ಒಂದು ರೌಂಡ್ ಹೋಗಿ ಅಡ್ಡಾಡಿ ಬರ್ತೇನೆ. ಅಡ್ಡಾಡಿ ಬಂದು ಆದಿಂದ ನಮ್ಮ ಗೌರಿಗೆ ನೀರು ಕುಡಿಸ್ತೇನೆ. ಆಗಲೇ ನಾನು ಒಳಗೆ ಮಕ್ಕೋಬೇಕಂತ ಮಕ್ಕೊಂಡಿದ್ದೆ. ನಮ್ಮ ದೇವಿನೂ ಮಕ್ಕೊಂಡಿದ್ದಾಳೆ. ಈಗ ಕೋಳಿ ಗೊಂಜಾಳದಾಗ ಹೋಗಿದ್ದು ಕೊಕ್ಕಾಡ್ಸ್ಕೊಂತ ಬಂದು ಮಾತಾದೊಳಗೆ ನಾಯಿ ಪೈ ಹಿಡ್ಕೊಂಡು ಹೋಗ್ಯಾವೇನು ಮಾಡ್ಯಾವ ಗೊತ್ತಿಲ್ಲ, ಅಥವಾ ಮುಂಗ್ಲು ಏನಾರು ಹಿಡ್ಕೊಂಡು ಹೋಗ್ಯಾವೇನು. ಎಡ ಉಳ್ದಾವಲ್ಲ 3, ಇನ್ನೊಂದು ಪೀಳಿ 7 ಇದ್ದಿದ್ದು ಬರೀ 6 ಉಳ್ದು ನೋಡ್ರಿ. ಇವು ಹಿಂಗಾಗನಂತಲಿ ಏನಾಕೈತಿ ನೋಡ್ರಿ, ಎಷ್ಟು ಜೀವ ಮರಗ್ತೈತಿ. 7 ಇದ್ದು ಮುಂಜಾನ್ಯಾಗ, ಈಗ 6 ಉಳ್ದ. ಈ ಥಂಡಿಗೆ ನೋಡ್ರಿ, ಈ ವರ್ಷ ಅಂತೂ ನಾನು ಹೇಳಿಲ್ಲ, ಥಂಡಿಗೆನೇ ಎಲ್ಲ ಪಿಳಿಗಳು ಸತ್ತು ಹೋದವು ಬರೀ ಒಬ್ಬರನ್ನಂತ. ಸಂಜೆ ಮುಂದೆ ಇಷ್ಟು ಕಡ್ಲಿ ಒಳಗನೆ ಇರ್ತಾವೆ. ಇಲ್ಲೊಂದು 18 ಸಾಲ ಕಸ ತೆಗಿದೈತಿ. ಕಸ ಒಂದು ತೆಗಿಬೇಕಾ. ಇಲ್ಲೇ ದಮ್ ಒಟ್ಟು ಕಸ ಕೀಳತ್ತೇನೆ ನಮ್ಮ ಗೌರಿಗೆ. ಸೆಲ್ಫಿ ಸ್ಟಿಕ್ ತರಬೇಕಿತ್ತು ನಾನು. ಸೆಲ್ಫಿ ಸ್ಟಿಕ್ ಇದು ನೋಡ್ರಿ, ಕಡ್ಲಿ ಎಷ್ಟು ತಿಂದಾಗಿ ಮಾಡ್ಯಾವ ಕೋಳಿಗಳು. ಇಷ್ಟಕ್ಕೊಂದ ಕಸ ಹಾಕಿತ್ತು ನೋಡ್ರಿ. ಇಲ್ಲಿ ಕಡ್ಲಿ ಐತಲ್ಲ, ಕಡ್ಲಿ ಒಳಗೆ ಎಣ್ಣೆ ಹೊಡೆದಿಲ್ಲ, ಅಲ್ಲಿದ್ದು ಕಸ. ನಮ್ಮ ಗೌರಿ ನನ್ನ ನೋಡಕತ್ತಾಳ. ಈಗ ಗೌರಿ ಮೇವು ಹಾಕಂಗಿಲ್ಲ ಇದನ್ನು. ಅವಳಿಗೆ ಫುಲ್ ಖುಷಿ. ಈಗ ಮೇವು ತೊಗೊಂಬರಾಗತ್ತೆ ನಿಂತೇಳಿ ಚಡ್ಪಡಿಸಾಗತ್ತಾಳ ಆ ಕಡಮ್ಮಿ ಈ ಕಡಮ್ಮಿ. ಈಗೇನು ಮಾಡ್ತೀನಿ ಅಂದ್ರೆ ನೀರು ಕಡಿಸ್ತೀನಿ. ನಿಮಗಿಲ್ಲಿ ಕಾಣಿಸ್ತೇನಿಲ್ಲ, ಈ ಕಡೆ ಅವಳು ನೋಡಕತ್ತದ ಕಾಣಿಸಂಗಿಲ್ಲೇನೋ. ಈಗ ಇದನ್ನು ಇಲ್ಲೇ ಇಟ್ಟ ಆಕೆಗೆ ನೀರು ಕುಡಿಸಿ ಹಾಲು ಹಿಂಡಿ ಆಮ್ಯಾಗ ಮೇವು ಹಾಕ್ತೀನಿ. ನನಗೂ ಸಿಕ್ಕಾಪಡಿ ನೀರು ಹಿಡ್ಕೈತಪ್ಪ. ಅದನ್ನಷ್ಟು ಕಸ ಹಾಕಿತ್ತು ಬರ್ಗೊಡ್ದು ಬೆವ್ರು ಬಂತು. ಹಾಕಂಗಿಲ್ಲ ಗೌರಿ ನಿನಗೆ. ಇವು ಕೋಳಿ ಒಂದು ಇಲ್ಲಿ ಕೆಬ್ರಾಡ್ತಾವನು. ಯಾಕಂದ್ರೆ ನೀರು ಕುಡಿಸ್ಬೇಕು ಗೌರಿಗೆ. ಮುಂಜಾನ್ಯಾಗ ಮೊಸರು ನೀರು ಅಷ್ಟ ಕುಡ್ಸೇನಿ. ನನಗೂ ನೀರಡಕ್ಕಾಗೈತಿ. ಮೊದಲ ನಮ್ಮ ಗೌರಿಗೆ ನೀರು ಕುಡಿಸಿ ಆಮ್ಯಾಗ ನಾನು ನೀರು ಕುಡಿದು ಹಾಲಿಂಡಾಗ ಹೋಗ್ತೀನಿ. ಒಟ್ಟು ಇಷ್ಟು ತಿಂದಿ ಗೌರಿ? ಗಡ್ ವಾ, ನೀರು ಕುಡಿ ಆಮ್ಯಾಗ ಮೇವು ತಿನ್ನು ಅಂತೀನಿ ನೋಡೋದನ್ನ. ನಮ್ಮ ಮೇವು ಹಾಕಿ ಫಸ್ಟ್ ಅಂತ ಹೇಳ್ತೈತಿ. ಕುಡಿ ಯವ್ವಾ ಕುಡಿ. ಇದೆಲ್ಲಿದೆ ಬಂತು ಕೋಳಿ ಪುಚ್ಚ ಪಾಪ. ನೀರು ಕೊಡೋದ್ರಿಂದ ಹಾಲು ಹಿಂಡ್ತಾನೆ. ಹಾಲು ಹಿಂಡಿ ಆಮ್ಯಾಗ ನಿಮ್ಮ ಮೇವು ಹಾಕಿ ಕಸ ಬಂಡೆ ಮಾಡ್ಕೋತೀನಿ.
ಎಲ್ಲ ವಿಮಾನ ಹೊಂಟೈತೆ ನೋಡ್ರಿ. ವಿಮಾನ 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 ನಾ ವಿಮಾನ ಅಂತೇವೆ. ವಿಮಾನ ಹೊಂಟೈತಿ. ಸಾಕ ಗೌರಿ? ಸಾಕಾದ್ರೆ ಸಾಕು. ಬರ್ತೀನಿ ಅಂದ್ರೆ ಅಲ್ಲಿಂಡಾಕ ನಾವು ಹಾಕಲ್ಲ ಈಕಿ ಏನು ಆಟ ಹಚ್ಚಾಳೋ ಅಂತದೀಗ. ಇಷ್ಟಕ್ಕೊಂದು ಹಾಲು ಹಿಂಡಿ ನೋಡ್ರಿ. ಇಷ್ಟ ಹಾಲು ಮೇವು ಹಾಕಲ್ಲಲ್ಲ ಈಕೆ ಅಂತದ್ದು. ಈಗ ಮೇವು ಹಾಕ್ತಾನೆ. ಇದನ್ನು ಲೇಟ್ ಮೇವು ಹಾಕಿ ತೊಗೊಂಡು ಹೋಗ್ತೀನಿ. ಮತ್ತು ಗೌರಿ ನಮ್ಮ ಗೌರಿ ಮೇವು ತಿಂತಾಳೆ. ನಾನು ಇನ್ನೇನು ಮಾಡ್ಬೇಕಂದ್ರೆ ದೇವಿ ಬಂದ ಏನವಾದ ಮೆಂತೆ. ವಾವ್, ಮೆಣಸಿನ ಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಂಬ. ಹಾಂ, ಇಷ್ಟು ಕೊಂಡು ನೋಡ್ದು ಅಲ್ಲೇ ಹೋಗಿ ಕಡ್ಲಿ ತಿನ್ನಕ್ತ. ಬ್ಲಾಕಿ ಮಧ್ಯಾಹ್ನದಾಗ ಎಲ್ಲಿ ಹೋಗಿದ್ದಿ? ಬ್ಲಾಕಿ ನೋಡ್ರಿ ಹಣ್ಣು ನೋಡ್ರಿ ಎಷ್ಟು ಮಸ್ತಿಗ. ಇವ್ರು ಹಣ್ಣುಗಾಯಿ ಬಿಡಿಸಿ ಇಟ್ಕೊಂತಿಲ್ಲವ ನೀವು? ಬಿಡಿಸಿಟ್ಕೋಬೇಕು ಹಣ್ಣುಗಾಯಿ. ಎಷ್ಟು ಮಸ್ತ್ ಅದ ನೋಡ್ರಿ. ಹಾಂ, ರಂಜಕ ಅಂತ ಮಾಡ್ತಾರಲ್ಲ. ನಮ್ಮ ಮನೆಯವ್ರು ಏನು ತಿನ್ನಂಗಿಲ್ಲ ರೀ ಖಾರ. ನಾನು ತಿನ್ಬೇಕು. ಅದ್ರೊಳಗೆ ನಾನು ಪ್ರೆಗ್ನೆನ್ಸಿಗೊಂಡು ಟ್ರೈ ಮಾಡ್ತಿರ್ತೇನಲ್ಲ, ಹೆವಿ ಖಾರ ತಿನ್ನಂಗಿಲ್ಲ. ನಂಗೆ ಹೆವಿ ಖಾರ ಅಂದ್ರೆ ಇಷ್ಟ. ಮೆಂತೆ ಹಿಂಗಾಗೈತಿ ಈಗ ಕಸಕ್ಕ ಮಾರಕ್ಕೆ. ಮತ್ತು ಇದನ್ನು ಬುಧವಾರ ಅತಿ ಮಾರ್ಬೇಕಿಲ್ಲ. ಬುಧವಾರ ಮಟ್ಟ ಬಿತ್ತಿದ್ರೆ ನನಗಿತ್ತ. ಮತ್ತು ಹಾಕಿರಲ್ಲ. ಎಷ್ಟು ಭಾಳ ಹಾಕಿರಿ? 3 ಸಾಲ ಅಷ್ಟು ಅದ. ಒಂದು 3 ಸಾಲ ಬಿಟ್ಟು ಹೊಡಿ ಅಂತ ಹೇಳಲ್ಲ. ಇಲ್ಲ ಪೂರ್ ಹೊಡಿತಾರ ಕಿತ್ತಾರ ಆಗೈತಿ ಈಗ. ಏನಿದನ ಏನು ಮಾಡಿದ್ರಿ ಇಷ್ಟು? ಆಚ ಕಡೆ 2 ಸುಡಮ್, ಇಲ್ಲೊಂದ ಅತ್ತಿಗೆ ಒಂದಿಷ್ಟು ಕಿತ್ಕೊಟ್ಕೊಟ್ಟಾರಂತ ಕಿತ್ತಾರ. ಕಾರ್ಕೊಂಡ್ಗಳಿಗೆ ಒಂದಿಷ್ಟು ಕಿತ್ತಿಟ್ಟ. ಯಾಕೆ ಅವು ಒಂದು 3 ಸಾಲ ಬಿಟ್ಟು ಎಣ್ಣೆ ಹೊಡ್ಯೋಕ್ಕಾಗಂಗಿಲ್ಲ. ನಾ ಇಲ್ಲಿ 18 ಸಾಲ ಬಿಡಿಸೇನಿ ಕಡ್ಲಿ ಹಾಕಿದ್ದು. ಆ ಕಡ್ಲಿ ಎಲ್ಲ ಕೋಳಿಲಿ ತಿನ್ನಾಕತ್ತಾವು. ಇವತ್ತಿನ ಲಾಗ ನಿಮ್ಗೆ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಬುಟ್ಟಿ ಯಾವ ಹಾಕಿದ್ದೀನಿ? ಇದು ಉಳ್ಳಾಗಡ್ಡಿ ಇದನ್ನ ಬಂದಾರನವ್ರ? ಹೌದನ? ನಾಳೆಗೆ ಇದಕ್ಕೆ ಬರ್ತೀವಿ ಊರಿಗೆ ನಮ್ಮ ಕೂಡ. ನೀ ಈಗ ಹೋಗಿ ನಮ್ಮ ಮನೆ ಕಡೆ ಕೋಳಿ ಹೊಡೋದು ಬರ್ಲಂಗ. ಕೋಳಿ ಹೊಡೆದು ಬರ್ತಾನೆ ಅಂದ್ರ ಇಡೋ ಒಳಗೆ ಬನ್ನಿಂದ್ರೆ ಬಂದು ಹೇಳ್ತಾನೆ. ಸೀಕ್ರೆಟ್ ನಮ್ಮ ಬ್ಲಾಕಿ ಮುದ್ದಾಡ್ಬೇಕಂತ ಅನಿಸ್ತೈತಿ ಅದನ್ನು. ಅದ್ರ ಮಗನ ಜಳಕ ಮಾಡೋಂಗಿಲ್ಲ. ಅದು ಸಣ್ಣದಿದ್ದಾಗ ಮಾಡಿಸಿ ಅಭ್ಯಾಸ ಇಲ್ಲ. ಹಾಂ, ಹಂಗಾರೆ ಕಡ್ಲಿ ಪಲ್ಯಾರ ಮಾಡಕ್ಕೆ ಬರ್ತೈತಿ. ಪಲ್ಯಾರ ಹಾಕೈತಿ ತಿನ್ನಾಕಂತೇಳಿ ನಾ ಕಡ್ಲಿ ಊಡಿದ್ರೆ ನನ್ನ ಗಂಡಗೆ ಜಗಳ ಮಾಡಿ ಎಣ್ಣೆ ಹೊಡ್ಸೋದು ಬಿಟ್ಟೇನೆ. ಅದ್ರೊಳಗೆ ಈಗ ಮೇವು ಮಾಡ್ಕೊಂಬಂದಿಲ್ಲ. ಅದ್ರೊಳಗಿಂದ ಅದು ಕಸ ಭಾಳ ಐತಿ. ಆದರೂ ಅವ್ನು 18 ಸಾಲ ಕಸ ಬಿಡಿಸಿಸ್ತೇನೆ. 1 ಸಾಲಲ್ಲ 2 ಸಾಲಲ್ಲ. ಆದರೂ ಇಲ್ಲೊಂದು ಸಾಲ ಬಿಟ್ಟಾರ. ಅವ್ರು ಹೊಡೆದಿದ್ದೆಲ್ಲ ಒಣಗೈತಿ. ಏಕ ಅವರು 1 kg ನಮ್ಮ ಮೆಂತೆ ಹಾಕ್ಯಾರ. ಬಿಟ್ಟು ಹೊಡೆದ್ರೆ ಕೆತ್ತಿಲ್ರಿ. ನಾಯಿಗಿರೋ ಎತ್ತ ಮನುಷ್ಯರಿಗೆ ಇರಂಗಿಲ್ಲ ಅಂತ ಹೇಳ್ತಾರೆ. ಖರೇನ ನೋಡ್ರಿ ಅದು. ನಾನು ಎಲ್ಲಾರು ಹೋದ್ನಿಂದ್ರೆ ನಮ್ಮ ಬ್ಲಾಕಿ ನಮ್ಮ ಪಪ್ಪಿ ನನ್ನ ಜೊತೆಗೂ ಬರ್ತಿರ್ತಾವೆ. ಎಷ್ಟೊಂದು ಇದನ್ನ ಮಾಡ್ತಾವಂದಿ ಅವ. ಲೋ ಮಗನಿ ಹೆಂಗೆ ಕಾಣಿಸ್ತಾ ನೋಡ್ರಿ ನಮ್ಮ ಬ್ಲಾಕಿ. ಹೆಂಗೆ ಕಾಣಿಸ್ತೈತಿ ನೋಡ್ರಿ. ನೋಡ್ರಿ ಇದನ್ನು ಹುಚ್ಚು ಏನಕ್ಕೆ ನೀನ ಆ ಸುಮ್ಮನೆ ಆ ನಾಯಿ ಬಂದಿಲ್ಲ. ಆ ನಾಯಿಗೆ ಅಷ್ಟು ಗುರ್ರ ಅಂತತಿ. ನಮ್ಮ ಬ್ಲಾಕಿ ಹೆದರ್ತೈತೆ. ಅದು ಚಂದ ಐತಲ್ಲ ಪಾಪ. ನಮ್ಮ ಪಪ್ಪಿ ಎಲ್ಲೋಗೈತಿ? ಹೌದು, ನಮ್ಮ ಪಪ್ಪಿನೂ ಇಲ್ಲ. ನಮ್ಮ ಪಪ್ಪಿ ಅವನು ಏನು ನಾನಾರ ಸಾಯ್ಲಿ, ಇಲ್ಲಾಂದ್ರೆ ಅವ್ರನ್ನಾರ ಸಾಯಿಸ್ತೇನೆ ಅಂತದ. ಜಗಳಕ್ಕೆ ನಿಂತ್ರೆ ಅದು ನಮ್ಮ ಮನೆಯವ್ರಂತಾರೆ ನಿಂತಾರ ಐತದಂತಾರೆ. ಹೊಡ್ಯಕ್ಕೆ ರೆಡಿ, ಹೊಡೆಸ್ಕೊಳಕ್ಕೆ ರೆಡಿ ಅಂತಾರಲ್ಲ. ಆ ಹೊಡೆಸ್ಕೊಳ್ಳೋ ಸೀನ್ ಇಲ್ಲಪ್ಪ. ನಾವು ಜಗಳ ಮಾಡೋಂಗಿಲ್ಲ. ನಮ್ಮ ಮನೆಯವ್ರು ಹಂಗೆ ಅಂತಾರೆ. ಇದು ಪಪ್ಪಿ ಇತ್ತಂದ್ರೆ ಮುಂದೆ ಕೊಡೋಕೆ ಕಡೆ ಅವ್ರ ಮನೆ ಕಡೆ. ಪಪ್ಪಿ ಇರಲಿಲ್ಲ ಅಂದ್ರೆ
ಓಡಿ ಹೋಗಂಗಿಲ್ಲ. ಈಗ ಆಗೆಲ್ಲ ಇಲ್ಲ ಮೇವು ಬಿಟ್ಟೇನಿ. ಇದಷ್ಟ ಮೇವು ಅಂದ್ರೆ ನಮ್ಮ ಗೌರಿ ಖುಷಿ. ಮತ್ತು ಬಿದ್ದತ್ತ ತೊಗೊಂಡು ಹೋಗು. ಇಲ್ಲಿ ಐತೆ ನೋಡ್ರಿ. ಏನು ಸೌಂತಿ ಹಾಕಿದ್ನಿ. ಅವ್ನು ಸೌಂತಿ ಬಿಟ್ಟು ಇಲ್ಲೆಟ್ಟು ಬಿಟ್ಟು ಎಣ್ಣೆ ಹೊಡಿಬೇಕಿಲ್ಲ ನಿಮ್ಮ ದೊಡ್ಡಪ್ಪ. ಭಾಳ ನಾನಿಷ್ಟು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಅಂತೇಳಿ ಒಂದಿಟ್ಟು ಲೆಕ್ಕದಾಗ ಅದಾರ ಅವರು. ಇಲ್ಲಾಂದ್ರೆ ಹಿರಂದಿ ಚಾಳಿ ಮನ್ಮಂದಿಗೆ ಅಂತಾರಲ್ಲ ಹಂಗೆ ಮನೇಸ್ ಮಂದಿಗಿನ ತಿದ್ದಿ 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 ಅವಕ್ಕೂ ಎಣ್ಣೆ ಹೊಡ್ದಾನ ನೋಡ್ಲೆ. ಇವು ಸೌಂತಿ ಬೀಜ ಎಂಥ ಚಂದ. ಇನ್ನೊಂದು ತಿಂಗಳಿಗಂದು ಹೂ ಬಿಟ್ಟು ಕಾಯಾಗಕ್ಕೆ ಶುರು ಹಾಕಿದ್ದು ಬ್ಯಾಸ್ಗಿಗೆ ತಿನ್ನಾಕ. ಹಂಗಾರ ರೊಟ್ಟಿ ಆಗದಿ ತಿನ್ನಾಕಕ್ಕ ಹಂಗೆ ತಿನ್ನಾಕಕ್ಕ ಅಂತಂದ್ರೆ ಅಷ್ಟು ದಿಮಾಕ್ ಮಾಡ್ಯಾರ. ಅಯ್ಯಯ್ಯ ಇಲ್ಲಿ ಬದ್ನಿಗೆ ಹಚ್ಚಿದ್ ನೀವ. ಇವ್ಯಾಕೆ ಹಿಂಗೆ ಆಗ್ಯಾವ? ಇಲ್ಲ ನಿನ್ನ ಹಚ್ಚೇನಿ. ನಿನ್ನ ರಸ ಹಾಕತ್ತಿದ್ದಿಲ್ಲ 3 ಬದ್ನಿಗೆ ಅಲ್ಲಿ ಹಿಂದೆ ಹಚ್ಚಿ ಫಸ್ಟ್ ಬೀಜ ಹಾಕಿದ್ನಲ್ಲ ಅಲ್ಲಿ ಅವನು ಹಾಕ್ಯಾಳ್ಮಿ. ಅವು ಇಷ್ಟಿಟ್ಟು ಅದಕ್ಕಿತ್ತು ಹಚ್ಚಾಳ್ಮಿ. ಗುಂಪಿ ಹಂಗೆ ಇದ್ದಾವ. ಎಲ್ಲಿದಾವ? ಅದು ನೀನು ಇಲ್ಲೇ ಎಲ್ಲಾರ ಬೀಜ ಹಾಕಿ ಮಾವನು ಈಗ ಮೆಣಸಿನಾಗಿ ಹಾಕಿನ್ಲ ಹಂಗೆ ಹಾಕ್ಲಿಲ್ಲ ನೋಡಿ. ಹಿಂದೆ ಹಾಕೇನಿ ಅವು ಬರೀ ಹುಳನ ತಿನ್ನಾಕತ್ತಾವು. ಇಲ್ಲೇ ಹಾಕ್ಬೇಕು. ಒಂದು ಬದ್ನಿ ಗಿಡ ಆತಂದ್ರೆ ರಗಡ್ ಕಾಯಕ್ಕವು ಮನೆಗೆ ಸಾಕೋಗಂಗೆ. ಇವ್ರು ಎಣ್ಣೆ ಒಂದು ಹೊಡಿತಾರೆ ಕಸದ ಎಣ್ಣೆ. ಅಲ್ಸಂದು ಇಷ್ಟು ಒಣಗತನ ಅದೊಂದು ಸಾಲು ಬಿಟ್ಟು ಹೊಡಿಬೇಕಿಲ್ಲ. ಆಚೆ ಕಡೆದ್ದು ಹಂಗೆ ನಾ ಕಷ್ಟಪಟ್ಟು ಹೋಗ್ಬಿಟ್ಟಾವ. ಇಷ್ಟಪಟ್ಕೊಂಡು ನಾನು ಬೀಜ ಹಾಕೋದ ನಮ್ಮ ಮನೆಯವ್ರು ಎಣ್ಣೆ ಹೊಡೆದು ಅವನು ಅವ ಒಂದ ಕಡೆ ಗುಂಪು ಹಾಕಿದ್ರು. ಹೌದನಾ? ಹಚ್ಚಿ ಇವು ಅದು ಅಂದ್ರೆ ಇವು ಇನ್ನಷ್ಟು ದೊಡ್ಡ ಅದು ಅಂದ್ರೆ ಮತ್ತು ಇವು ಅಲ್ಸಂದೆ ಅಂತೂ ಹೋದ್ವು. ಇವು ಹಾಳಾದ ಕೋಳಿ ಸಂಬಂಧ ಒಂದು ಏನಾಗಂಗಿಲ್ಲ. ಇಲ್ಲಿ ಹೀರಿ ಬೀಜ ಊರಿದ್ನಿ, ಬೆಂಡೆ ಬೀಜ ಊರಿದ್ನಿ. ನೀವು ಅಂತಿರ್ಲ ಕಾಯಿಪಲ್ಲೆ ಹಾಕ್ರಿ ಅಂತೇಳಿ ನಮ್ಮ ಕೋಳಿ ಕಡ್ತಕ್ಕೆ ಏನೂ ಉಳಿಯಂಗಿಲ್ಲ. ಅಷ್ಟೇ ಗೋಧಿ ಹಾಕಿ ಮರುದಿನ ಕೋಳಿ ಎಲ್ಲ ತಿಂದ್ಬಿಟ್ಟು ಆ ಕೋಳಿದು ಅದ್ರಾಗ ತಾಡ್ಪಟ್ಟಿದ್ದವ್ರು ಕೋಳಿ ಸಾಕೋದು ಕಡಿಮೆ. ಯಾಕಂದ್ರೆ ಇಷ್ಟು ಇವಾಗ ಏನು ತಿಂದರೂ ಸಾಲಂಗಿನೇ ಇಲ್ಲ. ಹಂಗೆ ತಿನ್ನೋದೇ ಅವು. ಮೆಣಸಿನಾಗಿ ಅಲ್ಲಿ ಭಾಳ ಅದಾವ. ಅವನ್ನ ಇಲ್ಲಿ ಕಿತ್ತು ಹಚ್ಚಿದೆ ಅಂದ್ರೆ ವರ್ಷ ಆಣ್ಲೆ ಕಾಯಕ್ಕವು. ಇಷ್ಟು ಇಲ್ಲಿ ಈಚೆ ಕಡೆ ದಂಡಿ ಆಚೆ ಕಡೆ ದಂಡಿ ಹಿಂಗೆ. ಇಲ್ಲಾಂದ್ರೆ ಹಿಂದಟ್ಟು ಜಾಗ ಐತಲ್ಲ ಅಲ್ಲಿ ಹಚ್ಬೇಕಂತೇಳಿ ಮೆಣಸಿನಾಗಿ ಬೀಜ ಹಾಕಿ ಎಲ್ಲ ಹಾಕ್ಯಾರ. ಬೆಂಡಿ ಬೀಜ, ಸೌಂತಿ, ಹೀರಿ, ಈ ಸೌತೆಕಾಯಿ ಹಾಕಿದ್ದೀವಿ ನಮ್ಮ ತಿಂಗಳಿಗೆ. ಟಮಾಟಿ ಗಿಡ, ಮೆಣಸಿನ್ಕಾಯಿ ಗಿಡ. ನಮ್ಮ ಮನ್ಯಾಗ ಗಂಡು ಮಕ್ಕಳನ್ನ ಸರಿ ಇಲ್ಲ, ಬರಬ್ಬರಿನೇ ಇಲ್ಲ ಅವರು. ದಗದಾಗೈತವ ಕಸ ಬಂಡೆ ಮಾಡಿ ಲಗುನ ಮಾಡಿ ಎಲ್ಲ ಅಡಿಗೆ ಅದ ಮಧ್ಯಾಹ್ನ ದಡಾಕ್ ಕೇಳಿದ್ಲ. ಅದ ಸಾರು ಐತೆ ಅನ್ನ ಐತಿ, ರೊಟ್ಟಿನ ಅದಾವ, ಚಪಾತಿ ಮಾಡ್ಯಾಳ. ಮಧ್ಯಾಹ್ನ ನೀವು ಅಷ್ಟಲ್ಲ ನಾನು ಅಡುಗೆ ಮಾಡ್ಬೇಕು. ಈಗ ಎಷ್ಟು ಹಿಂಡತ್ಮಿ ಅದ? ನನಗೆ ನೀನು ಒಂದು ಚರ್ಗಿ ಒಂದಿಷ್ಟು ಕಡಿಮೆ ಹಿಂಡಿತ್ಮಿ. ಈಗ ಇಷ್ಟ ಹಿಂಡತ್ ನೋಡಿ. ಇವತ್ತಂತೂ ದಿನಕ್ಕೆ ಕಡಿಮೆನೇ ಹಿಂಡಾಕತ್ತದು. ನೀನು ಒಂದು ಚರ್ಗಿ ಕಡಿಮೆ ಹಿಂಡಿತ್ತು ನನಗೆ. ನೀನು ನಾನೇ ಹಿಂಡಿಕೊಂಡು. ಹೌದಂತ. ನಾವು ಊರಿಗೆ ಹೋಗಿದ್ನಲ್ಲ ಮುಂದೆ ನಂಗೆ ನಮ್ಮ ಮನೆಯವರು ಹೊಲ್ದಾಗ ಕೆಲಸ ಮಾಡೋ ಮುಂದೆ ಮಮ್ಮಿ ಜಗ ಮಾಡಿ ಊರಿಗೆ ಹೋಗ್ಯಾಳ ಅಂತೇಳೆ ನಾವು ಮಗ. ಲೈಟ್ ಹಚ್ಚ ಲೈಟ್ ಹೋಗ್ಯಾವನ ಇವತ್ತಿಗೆ ಹರಿಸ್ತಾರ ಇದ್ದಂತ ಹಚ್ಚ ಬಾ. ಮಮ್ಮಿ ಎಲ್ಲಿ ಹೋಗ್ಯಾಳ ಅಂಥೇಳಿ ನಿನ್ನ ಕೇಳಿನ. ಮಮ್ಮಿ ಎಲ್ಲಿ ಹೋಗ್ಯಾಳ ಅಂಥೇಳಿ ಈಗ ಕೇಳ್ಯಾಳ. ಮಮ್ಮಿ ಜಗಳ ಮಾಡಿ ಊರಿಗೆ ಹೋಗ್ಯಾಳ ಅಂತ ಹೇಳ್ಯಾನ. ಈಗದ ನಮ್ಮ ಮನ್ಯಾಗಿನ ಮಂದಿ ಎಲ್ಲಾರು ಹೋದ್ರೆ ಜಗಳ ಮಾಡಿ ಹೋಗ್ಯಾರಂತ ಹೇಳೋದು. ಬಾಳೆ ನೋಡ್ರಿ ತಿಂದು ಅದನ್ನ ಅಲ್ಲೇ ಬಿಟ್ಟೇವಿ. ಖಾಲಿ ಈಗ ತಗೋದು ಹೋಗೋದಿಲ್ಲ ನಾವು.